ನಿಸರ್ಗವನ್ನು ಪ್ರೀತಿಸುತ್ತಾ ಇರ್ರಿ, ಅದು ಕೊಡುವ ಆಶೀರ್ವಾದಕ್ಕೆ ಸದಾ ಹಾರೈಸುತ್ತಾ ಇರ್ರಿ, ಆಗ ನಾವು ಎಲ್ಲ ಕಡೆ ದೈವತ್ವವನ್ನು ಕಾಣಬಹುದು ಅಂತ ಹೇಳಿದ್ದೆ APJ ಅಬ್ದುಲ್ ಕಲಾಂ ಅವರು. ಅವರು ನಮ್ಮನ್ನು ಇವೊಂದಿಗೆ ಅಗಲಿ ಸತತ 11 ವರ್ಷಗಳಾದ್ರೂ ಸಹಿತ ಅವರ ಒಂದು ನೂರಾರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಒಂದೊಂದು ಮನಸ್ಸಲ್ಲೂ ಕೂಡ ಅಚ್ಚರಿಯಾಗಿ ಉಳಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದರೆ, ನಾನು ಅವ್ರದ್ದು ಇವತ್ತು ಬುಕ್ ರಿವ್ಯೂ ಮಾಡ್ತಾ ಹೋಗ್ತಾಯಿದ್ದೀನಿ. ಏನಪ್ಪ ಅಂದರೆ, ಅವ್ರದ್ದೊಂದು ಬುಕ್ ನಾನು ಸ್ಟಡಿ ಮಾಡಿದೆ, ಟರ್ನಿಂಗ್ ಪಾಯಿಂಟ್. ಇದರಲ್ಲಿ ತುಂಬ ಒಂದು ನಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುವಂಥ ಎಷ್ಟೋ ಘಟನೆಗಳನ್ನ ಅವ್ರು ಹೇಳಿದ್ದಾರೆ, ಅವರು ಸಜೆಷನ್ ಮಾಡಿದ್ದಾರೆ ಕೂಡ. ಯಾವ ರೀತಿ ಹೇಳಿದ್ದಾರೆ ಅಂದರೆ, ಯುವಕರಿಗೆ ಎಂಥ ಸಂದೇಶ ಕೊಟ್ಟಿದ್ದಾರೆ ಅಂದರೆ ಅವರು ಅತ್ಯುತ್ತಮವಾಗಿ ಕೊಟ್ಟಿದ್ದಾರೆ. ಅವರೊಂದು ಮಾತು ಹೇಳ್ತಾ ಹೋಗ್ತಾರೆ, ಈ ಭೂಮಿ ಮೇಲೆ, ಭೂಮಿಯ ಒಳಗೆ, ಭೂಮಿಯಲ್ಲಿ ಅತ್ಯುತ್ತಮವಾದ ಸಂಪನ್ಮೂಲ ಎಂದರೆ, ಒಂದು ಚೆನ್ನಾಗಿರುವ ಸಂಪನ್ಮೂಲ ಅಂದರೆ ಯುವಕರಲ್ಲಿ ಜ್ವಲಿಸುವಂತಹ ಮನಸ್ಸು ಅಂತ ಹೇಳಿದ್ದಾರೆ. ಅಂದರೆ ಯುವಕರ ಮನಸ್ಸೇ ತುಂಬ ಈ ಭೂಮಿಯಲ್ಲಿ, ಭೂಮಿ ಮೇಲೆ, ಭೂಮಿ ಕೆಳಗೆ ಅತ್ಯುತ್ತಮವಾದ ಸಂಪನ್ಮೂಲ ಇನ್ಯಾವುದೂ ಸಹಿತ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಮಾಡ್ಕೋಬೇಕು, ಆ ಯುವಕರು ಮನಸ್ಸೇ ತುಂಬ ಸಂಪನ್ಮೂಲವಾದದ್ದು. ನಾವು ಅದನ್ನು ಹೆಂಗೆ ಬೇಕಾದರೂ ಉಪಯೋಗಿಸ್ಕೋಬೋದು ಈ ದೇಶದ ಒಂದು ಅಭಿವೃದ್ಧಿಗೆ, ಆರ್ಥಿಕತೆಯ ಅಭಿವೃದ್ಧಿಗೆ, ಎಲ್ಲ ರೀತಿಯ ಅಭಿವೃದ್ಧಿಗೂ ಸಹಿತ ನಮ್ಮ ಯುವಕರ ಮನಸ್ಸನ್ನು ಬಳಸ್ಕೋಂಥ ಶಕ್ತಿನ ಅವರು ಆವಾಗಲೇ ಹೇಳಿದ್ದಾರೆ. ಹಾಗೆ ಈ ಬುಕ್ ಇದೆಯಲ್ಲ, ಇದು ನಿಮ್ಮ ಲೈಫಿನ ಒಂದು ಟರ್ನಿಂಗ್ ಪಾಯಿಂಟ್ ಆಗುವಂಥ ಬುಕ್ಕೇ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ಅತ್ಯುತ್ತಮವಾಗಿದೆ ಈ ಬುಕ್. ಓದ್ರಿ. ಇದರಲ್ಲಿ ಕೆಲವೊಂದು ಕಥೆಗಳ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಅವರು ಪ್ರೆಸಿಡೆಂಟ್ ಆದ ಟೈಮ್ನಾಗೆ ಈ ರೀತಿಯೂ ಕೆಲಸ ಮಾಡ್ಬೋದಾ, ಒಬ್ಬ ಭಾರತದ ಪ್ರಥಮ ಪ್ರಜೆಯಾಗಿ ಈ ರೀತಿಯೂ ಕೆಲಸ ಮಾಡ್ಬೋದಾ, ಈ ರೀತಿಯೂ ಮುಂದುವರಿಬೋದಾ. ಅವ್ರಿಗೆ ತುಂಬ ಪತ್ರಗಳು ಬರ್ತಿದ್ವಂತೆ, ಅದಕ್ಕೆ ಆದಷ್ಟು ಅವ್ರಿಗೆ ಸಹಾಯ ಮಾಡೋಕ್ಕೆ ನೋಡ್ತಿದ್ರಂತೆ. ಅದರಲ್ಲಿ ಹೇಳ್ತಾ ಹೋಗ್ತಾರೆ, ಎಷ್ಟೋ ಜನ ಸೈಂಟಿಸ್ಟಿಂದ ಹಿಡಿದು ಒಬ್ಬ ಫೇಲ್ ಆಗಿರೋ ವಿದ್ಯಾರ್ಥಿ ತನಕನೂ ಪತ್ರಗಳು ಬರೋವು ನನಗೆ. ನಾವು ಆದಷ್ಟು ಆಯಾ ಒಂದು ವಿಭಾಗಕ್ಕೆ ತಿಳಿಸಿ, ಆಸ್ಪತ್ರೆದು ಏನಾರ ಬಂದ್ರೂ ಅದಕ್ಕೂ ತಿಳಿಸಿ, ಆಮೇಲೆ ಅವರೇ ಫೇಲಾಗಿ ಯಾರೇ ವ್ಯಕ್ತಿ ಧೃತಿಗೆಟ್ಟಿದ್ರೂ ಅವರಿಗೆ ಸಮಾಧಾನ ಮಾಡುವಂಥ ಕೆಲಸವನ್ನು ಒಬ್ಬ ಭಾರತದ ಪ್ರಥಮ ಪ್ರಜೆ ಅದಕ್ಕೆ ಸ್ಪಂದಿಸ್ತಿದ್ರು. ಅಂದರೆ ಆ ಕಾಲದಲ್ಲಿ ಇದ್ದಂತಹ, ಅಂದರೆ ಆ ಕಾಲದಲ್ಲಿ ತಿಳುವಳಿಕೆ ಇದ್ದಂತಹ ಅವರು 2002ರಲ್ಲಿ ಅವರು ಪ್ರೆಸಿಡೆಂಟ್ ಆಗಿ, ಆ ಕಾಲದಲ್ಲಿ ತಿಳುವಳಿಕೆ ಇದ್ದು, ಆ ಕಾಲದಲ್ಲಿ ಒಂದು ಜಗತ್ತಿನ ಜ್ಞಾನವನ್ನು ತಿಳ್ಕೊಳ್ಳೋ ಮಟ್ಟಿ ಮೆಂಟಲಿ ಮೆಚ್ಯೂರ್ ಇರ್ತಕ್ಕಂಥ ಪರ್ಸನ್ಗಳೇನು ಇದ್ರಲ್ಲ, ಅವರು ತುಂಬ ಧನ್ಯವಂತರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಆ ಒಂದು ಇದರಲ್ಲಿ ಅಂಥ ಕಾಲದಲ್ಲಿ ಒಬ್ಬ ಪ್ರೆಸಿಡೆಂಟ್ ಇದ್ದರು ಅನ್ನೋದು ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ಓದಿ. ಟರ್ನಿಂಗ್ ಪಾಯಿಂಟ್, ನಿಮ್ಮ ಲೈಫು ಕೂಡ ಟರ್ನಿಂಗ್ ಆಗೋವಂಥ ಒಂದು ಬದಲಾವಣೆ ಈ ಬುಕ್ಸಲ್ಲಿದೆ ಅಂತ ಹೇಳ್ತೀನಿ. ತುಂಬ ಅತ್ಯುತ್ತಮವಾಗಿದೆ ನೋಡಿ. ಎಲ್ಲೋ ನೀವು ಓದೋದಂಗೆ ಈ ಬುಕ್ಸ್ನ ಇನ್ನು ಕ್ಯೂರಿಯಾಸಿಟಿನ ಹುಟ್ಟಿಸ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ, ಓದಿ. ಟರ್ನಿಂಗ್ ಪಾಯಿಂಟ್, APJ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ, ಅವ್ರು ಹೆಂಗೆ ಬಂದರು, ಯಾವ ಥರ ಅವರ ಒಂದೊಂದು ಇನ್ಸಿಡೆಂಟ್ಗಳ್ನ ಅಷ್ಟು ತುಂಬ ಸಖತ್ತಾಗಿ ಹೇಳ್ತಾ ಹೋಗಿದ್ದಾರೆ. ನೋಡಿ, ಓದಿ, ತಗೊಂಡು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಒಂದು ಯೂನಿಕ್ ಸಂಜು ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.